ಮಸ್ಕಿಯಲ್ಲಿ ಮತ್ತೆ ಕಳ್ಳರ ಕೈಚಳಕ. ಹಗಲು ಹೊತ್ತಲ್ಲೇ ಕಳ್ಳರ ಕೈಚಳಕಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಭಾನುವಾರ ಬೆಳಗ್ಗೆ ಮಸ್ಕಿಯ ಪುರಸಭೆ ಪಕ್ಕದ ಬಡ ತರಕಾರಿ ವ್ಯಾಪಾರಿಯ ಅಂಗಡಿಯಲ್ಲಿ ನಡೆದ ಘಟನೆ ಈಗ ಸಾರ್ವಜನಿಕರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ. ತರಕಾರಿ ಖರೀದಿಸುವ ಸೋಗಿನಲ್ಲಿ ಬಂದ 4-5 ಜನರ ಅಪರಿಚಿತರ ತಂಡ ವ್ಯಾಪಾರಿಯ ಗಮನವನ್ನು ಬೇರೆಡೆ ಸೆಳೆದು ತರಕಾರಿ ಖರೀದಿಗೆ ಇಟ್ಟಿದ್ದ ಸುಮಾರು 1 ಲಕ್ಷ ರೂಪಾಯಿಯನ್ನು ಕ್ಷಣಾರ್ಧದಲ್ಲೇ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಏನಾಗಿದೆ? ಅಷ್ಟೇ ಬರೋದು ನಾನು 4 ಮನೆ ಕೊಟ್ಟು ಬಂದ್ ಸರ್. ಮಾರ್ಕೆಟ್ಗೆ ನಾನು ದುಡ್ಡು ಕೊಡಬೇಕಾಯ್ತು. ನಾವು ರೊಕ್ಕ 1 ಲಕ್ಷ ತಗೊಂಬಂದಿದ್ದೆ. ನಮ್ಮ ಹೆಣ್ಮಕ್ಳಿಗೆ ಹೋಯ್ ಅಂತ ಹೇಳಿದ್ರೆ ಬೇಡ, ಡೇಲಿ ಹೆಂಗ್ ಕೊಡ್ತೀವಿ ಅಷ್ಟು ಕೊಡ್ರಕ್ಕ ನಿಂತ್ಕೊಂಡು ಹೋಗಂತ ಹೇಳಿದ್ರು ಅವ್ರು. ಆಯ್ತು, ನಾವು ಲಾಸ್ಟ್ ಟೈಮ್ ಅನ್ನೋದು ಬಂದೆ ನಾನು. 4 ಬಂದು ನಾನು ಶಟರ್ಸ್ ತೆಗೆದು ಅಂಗಡಿ ತೆಗೆದು ಕಸಿ ಒಳಗೆ ಹೊರಗೆ ಕಸ ಅಂದೆ ನಾನು. ಕಸ ಅಂದ್ಮೇಲೆ ಯಾರು ಬೈದ್ರು, ಒಬ್ರು ತಿರ್ಗಾಡ್ತಾರೆ, ಮಾತಾಡ್ತಾರೆ ನನ್ನ. ನಾವು ಬೇಕಿತ್ತು ಅವ್ರು ಚಾ ಕುಡಿ ಅಂತ ಅಂದಿವಿ. ಅವ್ರ ದಿನ ಬಂದಿದ್ದಲ್ರು ಹೊರಗ ಕಸ ಅಂದ ಒಳಗೆ ಬರಕಾಯ್ತು. ಆ ಕಡೆ ಬಂದ್ರು ಗೊತ್ತೇ, ಈ ಕಡೆ ಬಂದ್ರು ಅವ್ರು. ಏನ ನನಗೆ ಮಾಲ್ ಕೊಡ್ಬೇಕು, ಮನೆ ಗಂಟೆ ಬೇಕು, ನಾ ಬೇಕಾದ ಮಾಲ್ ಕೊಡ್ತೀಯ ಕೊಡ್ತಾಣ ಅಲ್ಲಿ ಕೊಡ್ತಾಣ. ಬಂದ್ರು ಒಳಗೆ 5 ಮಂದಿ ಬಂದ್ರು. ಇದು ಕೊಡು ಅದು ಕೊಡು ಅಂತ ಎಲ್ಲ ಕೊಟ್ಟು ಮಾಡ್ತಾರೆ. ಅಷ್ಟೇ ಮಾಡಿ ತೂಕ ಮಾಡಿದ್ರು. ಇದು ಅದಂದ್ರೆ ಏನ್ ತರಕಾರಿ ತೂಕ ಮಾಡಿದಾಗ ತರಕಾರಿ ಬದನೆಕಾಯಿ, ಕೋಸ್ಗಡ್ಡೆ, ಊಟ ಎಲ್ಲ ಏನ್ ಬೇಕೋ ನಾನು ಸ್ಟಾರ್ಟ್ ಮಾಡಿದ್ದ. ಮಾಡಿದವ್ರು 2 ಹೊರಗೆ ಹೋದ್ರು. ಅವ್ರು ಹೊರಗೆ 3 ಇಲ್ಲಿ ಹತ್ರ ಎಷ್ಟ ಆಯ್ತು ನಾನು ಸುಮ್ಮನೆ. ಟೋಟಲ್ ಎಷ್ಟು ಜನ ಬಂದಿದ್ರು ಅವರು? 5 ಫಸ್ಟ್ ಬರೋ 5 ಜನ ಇದ್ರು. ಒಳಗೆ 3 ಇದ್ರು, ಹೊರಗೆ 2 ಇದ್ರು. ಅವ್ರು ಹೊರಗೆ 5 ಮಂದಿ ಇದ್ರು. ನಾನೇನ್ ಮಾಡಿದೆ, ಇಷ್ಟ ಆಗ್ತವ 800-900 ಆಗ್ಬೋದು ಅಂತ ನಾನಂದ. ಆಯ್ತು, ಅವ್ರು ಏನ್ ಮಾಡಿದ್ರು 500 2 ತೆಗೆದವ್ರು ಪಕ್ಕದವ್ರು. ನಂದು ರೊಕ್ಕ ಈ ಕಡೆ ಲಕ್ಷ ಬೇರೆ, ಚಿಲ್ಲರೆ ಬೇರೆ ಈ ಕಡೆ. ನಾ ಎಷ್ಟಾಯ್ತು 100 ತಕೊಂಡ್ ಚಿಲ್ಲರೆ ತಕೊಂಡೆ. ಇಂಥ ಈ ಕಡೆ 1 ಲಕ್ಷ ಬೇರೆ ಹೇಳಿದ ಈ ಕಡೆ ಚಿಲ್ಲರೆ ತಕೊಂಡೆ. ಅದೇನು ಕಣಂಗ ಆಯ್ತಾನು ಒಬ್ಬತ್ತು ಬಂದಾಗ ಕುದಿಗೆ ಹಾಕಿ ಕೈ ಹಾಕಿ ನರ್ಸಿಂಗ್ ಮಾಡಿ ಗ್ಯಾಸ್ ಜಬ್ಬಿದ್ದೆ. 2 ಜೋಗ ನಾನು ಆನದಲ್ಲಿ ನನಗೆ ಏನ್ ಅಷ್ಟೇ ನನಗೆ ಬರ್ತದೆ. ಕುಂಕುಮ ಅಂತ ನಾನು ದನಿ ಕಚ್ಬೇಕಂದ್ರೆ ದನಿಯೇ ಬರಲ್ಲ. ಅದೇ ಸರ್ ನಮ್ಮ ಮಾಲ್ ಇಲ್ಲೇ ಬಿಟ್ಟಾಗ ಹೆಂಗ್ ಹೋದ್ರ ನನಗೆ ಗೊತ್ತಿಲ್ಲ. ಈ ಕಡೆ ಗೊತ್ತಿಲ್ಲ, ಈ ಕಡೆ ಗೊತ್ತಿಲ್ಲ. ಏನ್ ಹಚ್ಚಿದ್ರು? ಹಚ್ಚಾರ ಕುಂಕುಮ ಹಚ್ಚಾರ. ಹಣಿಗೆ ಎಲ್ಲೆಲ್ಲ ಹಚ್ಚಿದ್ರು? ಕುಂಕುಮ ಹಚ್ಚಾರ, ಕಾಲಿಗೆ ಹಚ್ಚಾರ, ಹೊಟ್ಟಿಗೆ ಕತ್ತಿಗೆ ಹಚ್ಚಾರ. ಅವಾಗ ಏನಾಯ್ತು? ನನಗೆ ಏನಾಗೈತೆ ನನಗೆ ಜಾಸ್ತಿ ಮಧ್ಯಾಹ್ನ ಬಂದು ಇಷ್ಟ ಯಾಕೆ ಇಷ್ಟ ತಿನ್ನ ಮಾಡ್ಕೊಂಡ್ರೆ ಆನಕ್ ಬಂದಿಲ್ಲ. ಅವಾಗ ಎಚ್ಚರಿಕೆ ಆಯ್ತು. ಅದಕ್ಕೆ ಯಾರಿಗೆ ಕೊಟ್ರಿ? ಮಾತು ಪೊಲೀಸರು ಒಬ್ಬ ಇದ್ದಾರೆ, ಫೋನ್ ಮಾಡಿ ಕರೆಕ್ಟ್ ಆಯ್ತು. ಡಾಕ್ಯುಮೆಂಟ್ ಕಳ್ಸಿದ್ರು ಪಂಚೇಂದ್ರ ಅವರು. ಅವ್ರು ನೋಡಕ್ಕೆ ಯಾವ ತರ ಇದ್ರು? ಯಾರ್ರಿ ಅವ್ರು ಬಂದವರು? ಬೇಳೆ ಶರ್ಟು ಒಬ್ರು ಹಾಫ್ ಟೀ ಶರ್ಟು ಹಾಕೊಂಡಿದ್ರು ಅವರು. ಬರೋದ್ ನಮಗೆ ಒಬ್ರು ಗಿಟ್ಟಕ್ಕೆ ಒಬ್ರು ಗಲ್ ಮೀಸ ಬಿಟ್ಟಾನ್ರಿ. ಗಲ್ ಮೀಸ ಬಿಟ್ಟಾನ. ಅದು ಬರೋದಿಗೆ ಗೊತ್ತು. ಓದಿಗೆ ಹೆಂಗ್ ಹೋದ್ರೆ ನನಗೆ ಗೊತ್ತಿಲ್ಲ. ಒಟ್ನಾಗ ಇಂಗ್ಲಿಷ್ ಬಂದು ನಿಂತ್ಕೊಂಡ್ರು. ಓದಿಗೆ ಹೆಂಗ್ ಹೋದ್ರೆ ನನಗೆ ಗೊತ್ತಿಲ್ಲ. ಸಾಧಾರಣ ಮನುಷ್ಯರ ಟೈಪ್ ಬಂದಾರ ಅವ್ರೆಲ್ಲ ಡ್ರೆಸ್ ಎಲ್ಲ ಅಂದ್ರೆ ಯಾವ ವೇಷ ಹಾಕೊಂಡ್ ಓದ್ದಂಗ ಮಾಸ್ಕ್ ಇಟ್ಕೊಂಡು ಕಟ್ಕೊಂಡು ಹೋದ್ರು. ಮಾಸ್ಕ್ ಕಟ್ಟಿ ಹೆಂಗ್ ಹೋದ್ರೆ ಗೊತ್ತಿಲ್ಲ. ಇಲ್ಲೇ ಬಿದ್ದೇನೆ, ಹೆಂಗ್ ಹೋದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರು? ಮೌನೇಶ್. ಏನ್ ವ್ಯಾಪಾರ ಮಾಡ್ತೀರಿ? ಕಾಯಿಪಲ್ಲೆ ವ್ಯಾಪಾರ ಮಾಡ್ತೀವಿ. ಎಷ್ಟು ವರ್ಷದಿಂದ? ಈ ವರ್ಷ ಆಯ್ತು. 1 ವರ್ಷ ಆಯ್ತು ಸರ್. ಅಷ್ಟೇ ಅಲ್ಲ, ಇದಕ್ಕೂ ಕೆಲವೇ ದಿನಗಳ ಹಿಂದೆ ಮಸ್ಕಿಯ 20ನೇ ವಾರ್ಡಿನ ಹನುಮಮ್ಮ ಎಂಬ ಬಡ ಮಹಿಳೆಗೆ ಮಾರುವೇಷದಲ್ಲಿ ಬಂದಿದ್ದ 3 ಜನ ದುಷ್ಕರ್ಮಿಗಳು ಭಂಡಾರ ಹಚ್ಚಿ ಅರೆ ಪ್ರಜ್ಞಾವಸ್ಥೆಗೆ ತಳ್ಳಿದ್ರು. ಬಳಿಕ 5,000 ರೂಪಾಯಿ ಪಡೆದು ಪರಾರಿಯಾಗಿದ್ರು. ನಂತರ ಸಾರ್ವಜನಿಕರ ಕೈಗೆ ಸಿಕ್ಕ ಆರೋಪಿಗಳು ಧರ್ಮದೇಟು ತಿಂದು ಪೊಲೀಸರ ಅತಿಥಿಗಳಾಗಿದ್ರು. ಆ ಘಟನೆ ಜನಮನದಿಂದ ಮಾಸುವ ಮುನ್ನವೇ ಮತ್ತೊಂದು ಸಾಹಸಿಕ ಕಳ್ಳತನ ನಡೆದಿರುವುದು ಮಸ್ಕಿಯ ಜನರನ್ನು ಬೆಚ್ಚಿ ಬೀಳಿಸಿದೆ. ಹಗಲು ಹೊತ್ತಲ್ಲೇ 1 ಲಕ್ಷ ದೋಚಿ ಪರಾರಿಯಾಗ್ತಾರಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ.